ಹಾಗೆ ಯೋಗ ಕೂಡ ನಿಮ್ಮ ರೂಟಿಗೆ ಹೋಗಿ ಫಸ್ಟ್ ನಿಮ್ ಎಲ್ಲಿಂದ ಬರ್ತಾ ಇದೆ ಈ ತರ ಪ್ರಾಬ್ಲಮ್ಸ್ ಅಂತ ಅದನ್ನ ಕೆದಕಿ ನೋಡಿ ಅಲ್ಲಿಂದ ಶುರು ಮಾಡ್ತಾರೆ. ಸೊ ದಟ್ ಇಟ್ ವಿಲ್ ಬಿ ಪರ್ಮನೆಂಟ್ ಸೊಲ್ಯೂಷನ್. ಆಸನ ಇದೆ, ಪ್ರಾಣಾಯಾಮ ಇದೆ, ಮೆಡಿಟೇಷನ್ ಇದೆ, ಈವನ್ ಡಯಟ್ ಇದೆ. ಸೊ ಇದೆಲ್ಲ ಥೆರಪಿಲಿ ಬರ್ತದೆ. ಕ್ಲಾಸ್ ಸ್ಟಾರ್ಟ್ ಆದಾಗ ನನ್ನ ಹತ್ರ ಅಡ್ಮಿಷನ್ಗೆ ಬಂದಾಗ ನಾನು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಮೇಲೆ ಕೂರಿಸಿ ಮಾಡಿಸ್ಬೇಕಂತ ಹೇಳಿದ್ರು. ಈಗ 1 ತಿಂಗಳು ಇನ್ನೂ ಆಗಿಲ್ಲ, ಅವ್ರಾಗ್ಲೇ ಆರಾಮಾಗಿ ಕೆಳಗೆ ಕೂರ್ತಾರೆ, ಉಲ್ಟ ಮಲಗ್ತಾರೆ, ತಲೆ ಎತ್ತುತ್ತಾರೆ, ಕಾಲು ಎತ್ತುತ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ವಿತ್ ಸ್ಮೈಲ್. ನಮಸ್ಕಾರ ವೀಕ್ಷಕರೇ, ಬನ್ನಿ ಮಾತಾಡೋದ 2ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಸುಮಾ ಪಣಿರಾಜ್ ಅವರು. ಬನ್ನಿ ವೆಲ್ಕಮ್ ಮಾಡೋಣ. ಹಲೋ, ನಮಸ್ತೆ ಸುಮಾ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಬಗ್ಗೆ ಹೇಳ್ತೀರಾ? ನಾನು ಐ ಆಮ್ ಅ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನಾನು ಯೋಗ ಥೆರಪಿಸ್ಟ್ ಕೂಡ. ನಾನು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಥೆರಪಿ ಮಾಡಿದ್ದೀನಿ SVS ಯೂನಿವರ್ಸಿಟಿ. ಆ್ಯಂಡ್ ನಾನು ಇಲ್ಲಿ ಕ್ಲಾಸ್ ಕೂಡ ನಡೆಸ್ತಾ ಇದ್ದೀನಿ ವಿಜ್ಞಾನ ನಗರದಲ್ಲಿ, ಯೋಗ ಇನ್ ಕಂಫರ್ಟ್ ಅಂತ. ಸೊ ಅಲ್ಲಿ ನಾವು ಹಠ ಯೋಗ, ಅಷ್ಟಾಂಗ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್, ಅಡ್ವಾನ್ಸ್ಡ್ ಆಸನಾಸ್, ಆಮೇಲೆ ಕಿಡ್ಸ್ ಯೋಗ ಫಾರ್ ಕಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯೋಗ ಫಾರ್ ಎಲ್ಡರ್ಲಿ ಪೀಪಲ್, ಸೀನಿಯರ್ ಸಿಟಿಸನ್ಸ್, ಇದೆಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವೆರಿ ಸೂನ್ ಇನ್ ಅಕ್ಟೋಬರ್. ಇನ್ನೊಂದು ವಿಷಯ ಹೇಳಲಿಕ್ಕೆ ಮರ್ತು ಹೋದ್ರು, ನಾನು ಇವರ ಸ್ಟೂಡೆಂಟ್ ಕೂಡ ಅಂತ ಹೇಳಿ. ಥ್ಯಾಂಕ್ ಯು ಸುಮನ್ ಅವರೇ ಫಾರ್ ಎ ವೆರಿ ಶಾರ್ಟ್ ಅಂಡ್ ಕ್ರಿಸ್ಪ್ ಇಂಟ್ರೊಡಕ್ಷನ್. ನಿಮ್ಮ ಯೋಗ ಜರ್ನಿ ವಿಷಯ ಸ್ವಲ್ಪ ಹೇಳ್ತೀರಾ? ಹೇಗೆ ಶುರು ಮಾಡಿದ್ರಿ ನೀವು ಯೋಗ? ನಾನು ಆ್ಯಕ್ಚುಲಿ ನಾನು ಯೋಗ ಬಗ್ಗೆ ಏನು ಅಷ್ಟು ನನಗೆ ಗೊತ್ತಿರಲಿಲ್ಲ. ನನ್ನ ಮನೆ ಮುಂದೆ ಒಂದು ಕ್ಲಾಸ್ ನಡೀತಾ ಇತ್ತು ಅಂತ ಸುಮ್ಮನೆ ಹಾಗೆ ಟೈಮ್ ಪಾಸ್ಗೆ ಅಂತ ಹೋಗ್ಲಿಕ್ಕೆ ಶುರು ಮಾಡಿದೆ ಒಂದು 5 ವರ್ಷದ ಹಿಂದೆ. ಹೋಗಿ ಬಂದಮೇಲೆ ಐ ಯೂಸ್ ಟು ಫೀಲ್ ಲೈಟ್, ಮತ್ತು ಹಶು ಕಮ್ಮಿ ಆಗ್ತಾ ಇತ್ತು. ಆ್ಯಕ್ಚುಲಿ ತಿಂದಿದ್ದು ಸರಿಯಾಗಿ ಅರ್ಗಿ, ಆಮೇಲೆ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ. ಜಾಸ್ತಿ ಮನೇಲಿದ್ದಾಗ ಅದೇ ತಿನ್ಬೇಕು ಇದೇ ತಿನ್ಬೇಕಂತ ಹುಡುಕಿ ತಿಂತಾ ಇದ್ವಿ. ಅದಾದಮೇಲೆ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಆಯಿತು. ಅದಾದಮೇಲೆ ಮನಸ್ಸಿಗೆ ನೆಮ್ಮದಿ ಆಯಿತು, ಒಳ್ಳೆ ನಿದ್ದೆ ಬರ್ತಾ ಇತ್ತು. ಮೊದಲೆಲ್ಲ ನಿದ್ದೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ವೆಯ್ಟ್ ಕೂಡ ಜಾಸ್ತಿ ಇತ್ತು. ಆಮೇಲೆ ಪೇಷನ್ಸ್ ಇರ್ತಿರ್ಲಿಲ್ಲ, ಕರೆಕ್ಟಾಗಿ ಡಿಸಿಷನ್ಸ್ ತೊಗೊಳಕ್ಕೆ ಕಷ್ಟ ಆಗ್ತಾ ಇತ್ತು. ಇದೆಲ್ಲ ಮಕ್ಕಳು ಕೂಡ ಬೆಳೀತಾ ಇದ್ರು, ಮನೇಲಿ ಅತ್ತೆ ಮಾವ ಎಲ್ಲ ಇದ್ರು. ಸೊ ನಿಮಗೆ ಅದು ಸಿಸ್ಟಮ್ಯಾಟಿಕ್ ಹೋಗ್ತಾ ಇದ್ರೆ ನಿಮಗೆ ಗೊತ್ತಾಗ್ತದೆ. ಯಾವಾಗಲೂ 1 ದಿನ ಹೋದೆ 4 ದಿನ ಬಿಟ್ಟರೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅದು ಕೂಡ ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಶುರು ಆಯಿತು. ಒಂದು 2 ವರ್ಷ ಆದಮೇಲೆ ನಂದು ಬಾಡಿ ವೆಯ್ಟ್ ಎಲ್ಲ ರಿಡಕ್ಷನ್ ಆದಮೇಲೆ ನಾನು ನಮ್ಮ ಟೀಚರ್ನ ಹೋಗಿ ಕೇಳಿದೆ, ನಾನು ಈ ಥರ ಓದಬೇಕಂತ ಇದ್ದೀನಿ, ಇದರಲ್ಲಿ ಸರ್ಟಿಫೈಡ್ ಆದರೆ ನನಗೆ ಆ ಕಾನ್ಫಿಡೆನ್ಸ್ ಇದೆ, ಇವಾಗ ನಾನು ಇನ್ನೊಬ್ರಿಗೆ ಹೇಳ್ಕೊಡ್ಬೋದಂತ. ಸೊ ಆವಾಗ ನಾನು ಹೋಗಿ ಅಪ್ರೋಚ್ ಆದಾಗ ನನಗೆ ಯೋಗ ಇನ್ ಆ್ಯಸ್ ಇನ್ಸ್ಟ್ರಕ್ಟರ್ ಅದು ಕೋರ್ಸ್ ಮಾಡಿಕೊಂಡೆ. ಅದಾದಮೇಲೆ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಯಾಕೆಂದರೆ ನಾನು ಹೌಸ್ ಮೇಕರ್ ಆದಾಗಿಂದ ಯಾರ ಹತ್ರ ಜಾಸ್ತಿ ಬೆರೀತಿರ್ಲಿಲ್ಲ ಹೊರಗೆ. ಅದು ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಕಮ್ಮಿ ಇತ್ತು. ನಾನು ಯಾವಾಗ ಟೀಚ್ ಮಾಡೋಕ್ಕೆ ಶುರು ಮಾಡಿದೆ ಯೋಗನ, ಒಬ್ಬರಿಗೆ ಇಬ್ಬರಿಗೆ ಹಾಗೆ ಜನ ಜಾಸ್ತಿ ಆಗ್ತಾಯಿದ್ರು, ಕ್ಲಾಸ್ ತಗೋತಾ ಇದ್ದೆ. ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಥೆರಪಿ ಮಾಡಿದೆ. ಥೆರಪಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ಇವಾಗ ನಾನು ಐ ಆಮ್ ಕಮಿಂಗ್ ಅಕ್ರಾಸ್ ತುಂಬ ಜನಕ್ಕೆ ಮೆಂಟಲ್ ಟೆನ್ಷನ್ಸ್ ಜಾಸ್ತಿ ಇರ್ತದೆ. ಇಂಥವ್ರಿಗೆ ಥೆರಪಿ ಜಾಸ್ತಿ ಉಪಯೋಗ ಆಗ್ತದೆ. ಥೆರಪಿ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ಏನು ತರಹದ ಯೋಗ ಮಾಡ್ತೇವೆ? ಯೋಗ ಥೆರಪಿ ಅಂದ್ರೆ ಫಿಸಿಯೋಥೆರಪಿ, ಅದು ಇದು ಹೈಡ್ರೋಥೆರಪಿ ಅದೆಲ್ಲ ಇದೆ. ಆದರೆ ಇದು ಯೋಗ ಥೆರಪಿ ಅಂದರೆ ಯೋಗದಲ್ಲಿ ಆಸನ ಇದೆ, ಪ್ರಾಣಾಯಾಮ ಇದೆ, ಮೆಡಿಟೇಷನ್ ಇದೆ, ಈವನ್ ಡಯಟ್ ಇದೆ. ಸೊ ಇದೆಲ್ಲ ಥೆರಪಿಲಿ ಬರ್ತದೆ. ನೀವು ಯಾವಾಗ ಏನೋ ಥೆರಪಿ ಬೇಕು ಅಂತ ಬರ್ತೀರಾ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇರ್ತದೆ ಬಾಡಿಲಿ, ಲೈಕ್ ವೆಯ್ಟ್ ರಿಡಕ್ಷನ್ಗಾದ್ರೂ ಬರ್ತೀರಾ, ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು, ಸ್ವಲ್ಪ ವಿಷಯಕ್ಕೂ ಆಂಗ್ಸೈಟಿ ಆಗ್ತದೆ, ಗಾಬರಿ ಆಗ್ತದೆ, ಯೋಚನೆ ಜಾಸ್ತಿ ಆಗ್ತದೆ, ನಿದ್ದೆ ಬರೋದಿಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರ್ತದಲ್ಲ, ಅಂಥವ್ರಿಗೆ ಥೆರಪಿ ಬೇಕಾಗ್ತದೆ. ಇದು ಥೆರಪಿ ಅಂತ ಬಂದಾಗ ನಿಮಗೆ ನಾವು ನಿಮ್ಮ ಪ್ರಾಣದ ಮೇಲೆ ನಾವು ವರ್ಕ್ ಮಾಡ್ತೀವಿ, ನಿಮ್ಮ ಬಾಡಿ ಮೇಲೆ, ಫಿಸಿಕಲ್ ಬಾಡಿ ಮೇಲೆ ವರ್ಕ್ ಮಾಡ್ತೀವಿ, ನಿಮ್ಮ ಡಯಟ್ಗೆ ಕರೆಕ್ಷನ್ಸ್ ಕೊಡ್ತೀವಿ, ಮೆಡಿಟೇಷನ್ ಮಾಡಿಸ್ತೀವಿ, ಮತ್ತು ಇಫ್ ನೀಡೆಡ್ ಲೈಕ್ ಕ್ರಿಯಾ ಮಾಡಿಸ್ತೀವಿ, ಇಂಟೆಸ್ಟೈನ್ ಆರ್ಗನ್ಸ್ ಕ್ಲೀನ್ ಮಾಡಿಸ್ತೀವಿ, ಇಂಟರ್ನಲ್ ಕ್ಲೀನಿಂಗ್, ಯೋಗಿಕ್ ಕ್ರಿಯಾ ಅಂತ ಹೇಳ್ತೀವಿ. ಇದೆಲ್ಲ ಥೆರಪಿಲಿ ಬರ್ತದೆ. ಈಗ ನೀವು ಪ್ರಾಣ ಹೇಳಿದ್ರಲ್ವಾ, ಈ ಪ್ರಾಣ ಹೇಳಿದ ಕೂಡಲೇ ಈ ಕೋವಿಡ್ ಸಿಚುವೇಶನ್ ಅದರ ನೆನಪಾಯಿತು. ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಈ ಪ್ರಾಣಾಯಾಮ ಇದರ ವಿಷಯ ಸ್ವಲ್ಪ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹೇಗೆ ಇದು ನಮಗೆ ಬೆನಿಫಿಷಿಯಲ್ ಅಂತ? ಕೋವಿಡ್ ಸಿಚುವೇಶನ್ಲಿ ಪ್ರಾಣಾಯಾಮ ಒಂದೇ ಅಲ್ಲ, ಆಸನ ಕೂಡ ಉಪಯೋಗ ಆಗ್ತದೆ. ಯಾಕೆ ಅಂದರೆ ಈಗ ಒಬ್ರು ಯಾರಾದರೂ ಹೀಗೆ ಕೂತ್ಕೊಂಡು ಮಾತಾಡ್ತಾ ಇರುವಾಗ ನಮಗೆ ಗೊತ್ತಿಲ್ಲದೇನೆ ನಮ್ಮ ಪೋಸ್ಚರ್ ಹೀಗಾಗ್ತದೆ, ಬಗ್ಗೆ ಹೋಗ್ತೀವಿ ನಾವು.
ಇವಾಗ ವರ್ಕ್ ಮಾಡುವಾಗ ಟೇಬಲ್ ಮೇಲೆ ಕೂಡ ನಮ್ಮ ತಲೆ ಬಗ್ಸಿರ್ತೀವಿ, ಬೆನ್ನು ಬಗ್ಸಿರ್ತೀವಿ, ಹೊಟ್ಟೆ ಕಂಪ್ರೆಸ್ ಆಗಿರುತ್ತೆ. ಸೊ ಇವಾಗ ಈ ತರ ಎಲ್ಲ ಕೂತಾಗ ನಮಗೆ ಗೊತ್ತಿರೋದಿಲ್ಲ, ನಾವು ವರ್ಕ್ ಪ್ರೆಷರ್ ಅಲ್ಲಿ ಇರ್ತೀವಿ, ನಮಗೆ ಗೊತ್ತಿರೋದಿಲ್ಲ ನಾವು ಹೇಗೆ ಕೂರ್ತಾ ಇದೀವಿ, ಹೇಗೆ ಉಸಿರಾಡ್ತಾ ಇದ್ದೀವಿ ಅಂತ. ಸೊ ಅಂತ ಟೈಮಲ್ಲಿ ಪ್ರಾಣಾಯಾಮ ಉಪಯೋಗ ಆಗ್ತದೆ. ಪ್ರಾಣಾಯಾಮ ಅಂದ್ರೆ ಯಾಮ ಅಂದ್ರೆ ಎಳೆಯೋದು, ಪ್ರಾಣನ ಉದ್ದ ಮಾಡೋದು. ಈ ತರ ಮಾಡಿದಾಗ ನಿಮ್ಗೆ ಪ್ರಾಣ ಅಂದ್ರೆ ಆಕ್ಸಿಜನ್. ಸೊ ಈ ಆಕ್ಸಿಜನ್ ನಮಗೆ ಎಲ್ಲ ಆರ್ಗನ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗ್ತದೆ ನಾವು ದೀರ್ಘವಾಗಿ ಉಸಿರು ಎಳ್ಕೊಂಡಾಗ. ಆಮೇಲೆ ದೀರ್ಘವಾಗಿ ಉಸಿರು ಬಿಡುವಾಗ ಟಾಕ್ಸಿನ್ಸ್ ಹೊರಗೆ ಹಾಕ್ತೀವಿ. ಸೊ ನೀವು ಟಾಕ್ಸಿನ್ಸ್ ಹಾಕದೆ ಉಸಿರು ಚಿಕ್ಕದಾಗಿ ಬಿಡ್ತಾ ಹೋದ್ರೆ, ಟೆನ್ಷನ್ ಆದಾಗ, ಸ್ಟ್ರೆಸ್ ಆದಾಗ, ಬಾಡಿ ಹೀಗೆ ಕುಳ್ಳಕ್ಕೆ ಕೂತ್ಕೊಂಡಾಗ ಎಲ್ಲ ಕಂಪ್ರೆಸ್ ಆಗ್ತದೆ, ನಿಮ್ಮ ಲಂಗ್ಸ್ ಎಲ್ಲ ಕಂಪ್ರೆಸ್ ಆದಾಗ ಸರಿಗೆ ಉಸಿರಾಟ ಬರಲ್ಲ, ವೆರಿ ಶಾರ್ಟ್ ಬ್ರೆತ್ ಆಗ್ತದೆ. ಅದು ನಮ್ಗೆ ಗೊತ್ತಿರೋದಿಲ್ಲ. ಸೊ ಈಗೇನಾಗ್ತದೆ, ನಮ್ಮದು ಪ್ರಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಮ್ಗೆ ಸುಸ್ತಾಗೋದು, ನಿದ್ದೆ ಬರೋದು, ಸ್ಟ್ರೆಸ್ ತಗೊಳ್ಳೋದು, ಜಾಸ್ತಿ ಸ್ಟ್ರೆಸ್ ಆಗೋದು, ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಡಿಸಿಷನ್ಸ್ ತಗೊಳ್ಳೋಕ್ಕಾಗಲ್ಲ ಪ್ರಾಪರ್ ಆಗಿ. ಈ ಥರ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮದು ಮೈಂಡ್ ಕ್ಲಾರಿಟಿ ಬರ್ತದೆ, ನಿಮ್ಮ ಪೋಸ್ಚರ್ ಕರೆಕ್ಟ್ ಆಗ್ತದೆ, ನಿಮ್ಮ ಲಂಗ್ಸ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಸೊ ಈ ಥರ ಇಮ್ಯುನಿಟಿ ಜಾಸ್ತಿ ಆಗ್ತದೆ. ಆಮೇಲೆ ಆಸನ ಬಂದಾಗ, ಆಸನದಲ್ಲಿ ನಾವು ಪೋಸ್ಚರ್ ಕರೆಕ್ಷನ್ ಮಾಡ್ತೀವಿ. ಅದಾದಮೇಲೆ ಕೆಲವೊಂದು ಆಸನದಲ್ಲಿ ನಾವು ಲಂಗ್ಸ್ ಎಕ್ಸ್ಪಾಂಡ್ ಮಾಡ್ತೀವಿ. ಕೈ ಚಾಚೋದು, ದೇಹ ಸ್ಟ್ರೆಚ್ ಮಾಡೋದು, ಮತ್ತು ಬಾಡಿ ಹಿಂದೆ ಬಗ್ಸೋದು, ಮುಂದೆ ಬಗ್ಸೋದು ಎಲ್ಲ ಮಾಡಿದಾಗ ನಮ್ದು ಲಂಗ್ಸ್ ಎಕ್ಸ್ಪ್ಯಾಂಡ್, ಕಾಂಟ್ರಾಕ್ಟ್ ಚೆನ್ನಾಗಾಗ್ತದೆ, ಅದ್ರ ಎಫಿಷಿಯನ್ಸಿ ಚೆನ್ನಾಗಾಗ್ತದೆ. ಇದು ಮಕ್ಕಳಿಗೂ ಅನ್ವಯ ಆಗ್ತದ? ಅಂದ್ರೆ ಈಗ ಸಣ್ಣ ಮಕ್ಕಳು ಯಾವ ಏಜ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಬಹುದು? ಈಗ ಅವ್ರು ನೀವು ಹೇಳ್ಕೊಡ್ದೇ ಇದ್ರು ಅವ್ರು ಇವಾಗ ವೀರಾಸನದಲ್ಲಿ ಕೂತ್ಕೋತಾ ಇರ್ತಾರೆ ಮನೇಲಿ, ಕಾಲ್ ಮಂಡಿ ಮಡಿಸ್ಬಿಟ್ಟು ಹಿಂದೆ ಕೆಳಗೆ ಕೂತ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದು ಒಂದು ಆಸನನೇ. ನಾವೇನು ಹೇಳ್ತೀವಿ, ಹೀಗೆ ಕೂತ್ಕೋಬೇಡ, ಹಾಗೆ ಕೂತ್ಕೋಬೇಡ ಅಂತ ಕರೆಕ್ಷನ್ ಮಾಡ್ಲಿಕ್ಕೆ ಹೋಗ್ತೀವಿ. ಆದರೆ ಅದು ಮಾಡೋದು ತಪ್ಪು. ಅವ್ರು ಎಷ್ಟು ಜಂಪ್ ಮಾಡ್ತಾರೆ, ಓಡ್ತಾರೆ, ಬಾಡಿ ಟ್ವಿಸ್ಟ್ ಮಾಡಿ ಕೂತ್ಕೋತಾರೆ, ಪಲ್ಟಿ ಹೊಡಿತಾರೆ, ಅದೆಲ್ಲ ತುಂಬ ಒಳ್ಳೇದು ಅವರಿಗೆ. ಹಾಗಾಗಿ 5 ವರ್ಷದ ತನಕ ಮಕ್ಕಳು ಅವ್ರು ಏನು ಮಾಡ್ತಾರೆ ಬಿಡಬೇಕು. ಅದ್ರ ಮೇಲೆ ಅವ್ರಿಗೆ ಆಮೇಲೆ ಅವ್ರದ್ದು ವಯಸ್ಸು ಬೆಳೀತಾ ಹೋದಾಗ ನಮ್ಗೆ ಗೊತ್ತಾಗ್ತದೆ ಅವ್ರಿಗೆ ಯಾವ್ದು ಆಗ್ತಿಲ್ಲ, ಯಾವ್ದು ಆಗ್ತಿದೆ ಅಂತ. ಸೊ ಅದ್ರ ತಕ್ಕಂಗೆ ನಾವು 6 years ಇಂದ ಯೋಗ ಸ್ಟಾರ್ಟ್ ಮಾಡ್ಬೋದು ಬೆಳೆಯೋ ಮಕ್ಕಳಿಗೆ. ಈಗ ಅದಕ್ಕಿಂತ ಸ್ವಲ್ಪ ದೊಡ್ಡ ಮಕ್ಕಳು ಇರ್ತಾರೆ, ಈಗ ಟೀನೇಜರ್ಸ್ ಅಂತ ಹೇಳೋಣ. ಅವರಲ್ಲೂ ಈಗ ನೀವು ತುಂಬಾ ನ್ಯೂಸ್ ನೋಡಿರ್ಬೋದು, ಡಿಪ್ರೆಷನ್, ಆಂಗ್ಸೈಟಿ, ಹೀಗೆಲ್ಲ ಸೂಸೈಡಲ್ ಥಾಟ್ಸ್ ಹೀಗೆಲ್ಲ ಬರುತ್ತೆ. ಸೊ ಅವರಿಗೆ ಯಾವ ಟೈಪ್ ಯೋಗ ನೀವು, ಈಗ ಥೆರಪಿ ಯೋಗ ಇದೆಯಾ ಅವರಿಗೆ, ಅಥವಾ ನಾರ್ಮಲ್ ಯೋಗ ಕ್ಲಾಸಸ್ ಹೇಗೆ ಮಾಡ್ತೀರಾ? ಎಲ್ಲರಿಗೂ ಥೆರಪಿ ಬೇಕಂತ ಹೇಳಲ್ಲ. ಕೆಲವ್ರಿಗೆ ಜಸ್ಟ್ ನಾರ್ಮಲ್ ಕ್ಲಾಸ್ ಬರುವಾಗ, ರೆಗ್ಯುಲರ್ ಕ್ಲಾಸಿಗೆ ಬರ್ತಾ ಇದ್ರೂ ಅವ್ರಿಗೆ ಖುಷಿ ಆಗ್ತದೆ. ಲೈಕ್ ಅವ್ರಿಗೆ ಸ್ಟ್ರೆಸ್ ರಿಲೀಸ್ ಆಗ್ತದೆ. ಯಾಕೆ ಸ್ಟ್ರೆಸ್ ರಿಲೀಸ್ ಆಗ್ತದೆ ಅಂದರೆ, ನಾವು ಸ್ಟ್ರೆಸ್ ತೊಗೊಂಡಾಗ ಬಾಡಿಲಿ ಸ್ಟಿಫ್ನೆಸ್ ಬರ್ತದೆ, ಆವಾಗ ಬಾಡಿ ಸ್ಟ್ರೆಚ್ ಆಗೋದಿಲ್ಲ. ನೀವು ಯಾವಾಗ ರೆಗ್ಯುಲರ್ ಕ್ಲಾಸಲ್ಲಿ ಜಾಸ್ತಿ ಆಸನ ಇರುತ್ತೆ, ಜಾಸ್ತಿ ವರ್ಕೌಟ್ಸ್ ಇರುತ್ತೆ, ಮತ್ತು ಪ್ರಾಣಾಯಾಮ, ಮೆಡಿಟೇಷನ್ ಎಲ್ಲ ಕಾಂಬಿನೇಷನಲ್ಲಿ ಇರುತ್ತೆ. ಸೊ ಅದರಲ್ಲಿ ಏನಾಗ್ತದೆ ಅಂದರೆ, ನಾರ್ಮಲ್ ಕ್ಲಾಸ್ ಮಾಡಿದವ್ರಿಗೂ ಕೆಲವ್ರಿಗೆ ಬೆನಿಫಿಟ್ ಆಗ್ತದೆ, ಇನ್ನು ಕೆಲವ್ರಿಗೆ ಅದರಲ್ಲಿ ಆಗ್ತಿಲ್ಲ ಅಂದವ್ರಿಗೆ, ಈಗ ಸ್ಟ್ರೆಸ್ ಜಾಸ್ತಿ ಆದವ್ರಿಗೆ ಕಾನ್ಸ್ಟಿಪೇಷನ್ ಗ್ಯಾರಂಟಿ ಇರ್ತದೆ, ನಿದ್ದೆ ಬರೋದಿಲ್ಲ, ಅಂಥವ್ರಿಗೆ ಥೆರಪಿ ಬೇಕಾಗ್ತದೆ. ಯಾವಾಗ ಥೆರಪಿ ಬೇಕಂದರೆ ಅದು ನೆಕ್ಸ್ಟ್ ಲೆವೆಲಿಗೆ ಹೋದಾಗ ಸ್ಟ್ರೆಸ್. ಅದನ್ನು ಐಡೆಂಟಿಫೈ ಹೇಗೆ ಮಾಡ್ತೀರಾ? ಏನಾದ್ರು ಸಿಂಪ್ಟಮ್ಸ್ ಇರುತ್ತಾ ಅವರಲ್ಲಿ? ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಅವ್ರಿಗೆ ಇವಾಗ ಕಾನ್ಸ್ಟಿಪೇಷನ್ ತುಂಬ ಇರ್ತದೆ. ಅವರು ನಾವು ಹೇಳ್ತೀವಿ ಡಯಟ್ ಪ್ಲಾನ್ ಚೇಂಜ್ ಮಾಡಿ ನೋಡಿ. ನಾವು ಕೇಳ್ತೀವಿ ನಿಮ್ದು ಏನು ಡಯಟು, ಡೈಲಿ ರುಟೀನ್ ಹೇಗಿದೆ ಎಲ್ಲ ಕೇಳ್ತೀವಿ. ಎಷ್ಟೊತ್ತು ಓದ್ತಾರೆ, ಎಷ್ಟೊತ್ತು ತನಕ ಎದ್ದಿರ್ತಾರೆ ಎಲ್ಲ ಕೇಳ್ತೀವಿ. ನಾವು ಹೇಳಿ ನೋಡ್ತೀವಿ ಕರೆಕ್ಷನ್ ಮಾಡಿ ಅಂತ. ಅವ್ರು ಮಾಡ್ಕೊಂಡಿನೂ ಅದು ಆಗಿಲ್ಲ ಅಂತ ಹೇಳಿದ್ರೆ ನಾವು ಥೆರಪಿಗೆ ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ಕಾನ್ಸ್ಟಿಪೇಷನ್ ಒಂದು ಸಿಂಪ್ಟಮ್ಸ್ ಹೌದು. ಸ್ಟ್ರೆಸ್ಸಿಗೆ ಕಾನ್ಸ್ಟಿಪೇಷನ್ ಒಂದು ಸಿಂಪ್ಟಮ್. ಯಾಕೆಂದರೆ ನಾವು ತಿಂದಿದ್ದು, ಈಗ ಸ್ಟ್ರೆಸ್ ತಗೊಂಡಾಗ ನಾನು ಹೇಳ್ದಾಗೆ ಉಸಿರಾಟ ಕಮ್ಮಿ ಆಗ್ತದೆ. ನಮ್ಮದು ಉಸಿರು ಪ್ರಾಣ ನಮ್ಮ ಹೊಟ್ಟೆ ತನಕ ಹೋಗೋದಿಲ್ಲ ಡೈಜೆಸ್ಟ್ ಆಗೋದಕ್ಕೆ. ಸೊ ಆವಾಗ ಡೈಜೆಷನ್ ಕಮ್ಮಿ ಆಗ್ತಾ ಹೋಗ್ತದೆ, ಇಲ್ಲ ಜಾಸ್ತಿ ಕೆಲವ್ರಿಗೆ ಆಗ್ತದೆ. ಕೆಲವ್ರು ಜಾಸ್ತಿ ತಿಂತಾರೆ ಸ್ಟ್ರೆಸ್ ಜಾಸ್ತಿ ಆದಾಗ. ಸೊ ಅಜೀರ್ಣತ್ವ, ಅತಿ ಜೀರ್ಣತ್ವ, ಕುಜೀರ್ಣತ್ವ, ರಾಂಗ್ ಡೈಜೆಷನ್ ಆಗ್ತದೆ, ಗ್ಯಾಸು, ಆ್ಯಸಿಡಿಟಿ, ಮತ್ತು ಕೂತು ಮಂಡಿ ನೋವು, ಶೋಲ್ಡರ್ ಪೇನ್, ನೆಕ್ ಪೇನ್, ಇದರಿಂದ ಮೈಗ್ರೇನ್, ಹೆಡ್ಏಕ್ಸ್, ಗ್ಯಾಸ್ ಆದಾಗ ಮೈಗ್ರೇನ್ ಕೂಡ ಆಗ್ತದೆ. ಸೊ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಸೊ ನಾವು ಫಸ್ಟ್ ಅವ್ರದ್ದು ಲೈಫ್ ಸ್ಟೈಲ್ ನೋಡ್ತೀವಿ ಹೇಗಿದೆ ಅಂತ, ಅವ್ರು ಏನು ಮಾಡ್ತಾ ಇದ್ದಾರೆ ನೋಡ್ತೀವಿ. 18 to 20, 23 yearsವರೆಗೂ ಅವ್ರು ರೆಗ್ಯುಲರ್ ಆಗಿ ಬರ್ಬೋದು. ಓಕೆ, ಅದಾದಮೇಲೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತದೆ. ಯಾಕಂದರೆ ಹೊರಗೆ ಕೆಲಸಕ್ಕೆ ಹೋಗ್ತಾರೆ, ದೇ ವಿಲ್ ಬಿ ಹ್ಯಾವಿಂಗ್, ನೋಡ್ತಾ ಇರ್ತಾರೆ, ಕಾಂಪಿಟೇಷನ್ಸ್ ಜಾಸ್ತಿ ಇರ್ತದೆ, ಹೊರಗಿನ ಪ್ರಪಂಚ, ಹೊಸಬ್ರನ್ನ ಮೀಟ್ ಮಾಡ್ತಾರೆ, ದೇ ಫೀಲ್ ಲೋ, ಕಾನ್ಫಿಡೆನ್ಸ್ ಇರೋದಿಲ್ಲ ಅನ್ಸಿರ್ತದೆ. ಸೊ ಅಂಥವರಿಗೆ ಥೆರಪಿ ಇದ್ದರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಅವರು ಥೆರಪಿ ತಗೊಂಡು ಸ್ವಲ್ಪ ದಿನ, ಇಫ್ ದೇ ಫೀಲ್ ನಾರ್ಮಲ್, ಮತ್ತು ರೆಗ್ಯುಲರ್ಗೆ ಶಿಫ್ಟ್ ಆಗ್ಬೋದು.
ಈಗ ನೀವು ಸ್ಟ್ರೆಸ್ ಹೇಳಿದ್ರಲ್ವಾ, ಸ್ಟ್ರೆಸ್ ಹೇಳಿದ ಕೂಡಲೇ ಈಗ ವರ್ಕಿಂಗ್ ಪೀಪಲ್ ಅಂದರೆ ವರ್ಕಿಂಗ್ ವಿಮೆನೂ ಆಗ್ಬೋದು, ವರ್ಕಿಂಗ್ ಪೀಪಲ್ ಇನ್ ಜನರಲ್, ಎಸ್ಪೆಷಲಿ ಈಗ ತುಂಬ ಸ್ಟ್ರೆಸ್ಫುಲ್ ಲೈಫ್, ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಹೆಂಗಸರಿಗೆ ಮನೆಯಲ್ಲೂ ಕೆಲಸ, ಮಕ್ಕಳು ಕೆಲಸ, ಆಫೀಸ್ ಕೆಲಸ ಎಲ್ಲನೂ ಮಾಡ್ಕೊಂಡು ಹೋಗುವಾಗ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಯಾವ ಟೈಪ್ ಆಸನಾಸ್ ಮಾಡ್ಕೋಬೋದು ಮನೆಯಲ್ಲೇ? ವರ್ಕಿಂಗ್ ವಿಮೆನ್ಗೆ ಮನೇಲಿ ಮಾಡೋದಾದರೆ ಆ್ಯಕ್ಚುಲಿ ಮನೇಲಿ ಮಾಡೋದು ಸ್ವಲ್ಪ ಕಷ್ಟ. ಸ್ವಲ್ಪ ದಿನ ಆದರೂ ಒಂದು ಗೈಡೆನ್ಸಲ್ಲಿ ಮಾಡಬೇಕು. ಏಕೆ ಅಂದರೆ ಪ್ರಾಣ ಹೇಗೆ ಒಳಗೆ ಎಳ್ಕೊಳ್ಳೋದು, ಪ್ರಾಣ ಯಾವಾಗ ಹೊರಗೆ ಬಿಡೋದು, ಹೇಗೆ ಕರೆಕ್ಟ್ ಪೋಸ್ಚರಲ್ಲಿ ನಿಲ್ಲೋದು. ಏಕೆಂದರೆ ಅವ್ರಿಗೆ ಕರೆಕ್ಷನ್ಸ್ ತುಂಬ ಇರ್ತದೆ. ಅವರು ಮನೇಲಿ ಮಾಡ್ತಿದ್ರೆ ಅವ್ರ ಕಂಫರ್ಟಲ್ಲಿ ಅವ್ರು ಮಾಡ್ತಾ ಇರ್ತಾರೆ, ಯಾವುದೇ ಒಂಥರ ಕರೆಕ್ಷನ್ಸ್ ಇರೋದಿಲ್ಲ. ನೀವು ಕರೆಕ್ಷನ್ಸ್ ಮಾಡಿದ್ರೆ ಅವ್ರಿಗೆ ರಿಲೀಫ್ ಆಗ್ತದೆ, ಸ್ಟ್ರೆಸ್ ರಿಲೀಸ್ ಆಗ್ತದೆ. ಈಗ ಹೊರಗೆ ಕೆಲಸ ಮಾಡೋರಿಗೆ ಡಿಸಿಷನ್ಸ್ ಮೇಕಿಂಗ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್ ಡಿಸಿಷನ್ಸ್ ಮೇಕಿಂಗ್, ಕ್ಲಾರಿಟಿ ಆಫ್ ಮೈಂಡ್ ಇರೋದಿಲ್ಲ ಅವ್ರಿಗೆ. ಎಷ್ಟೊಂದು ಯೋಚನೆ, ಇದಾದ್ಮೇಲೆ ಅದು, ಅದಾದ್ಮೇಲೆ ಇದು, ಎಷ್ಟೊಂದು ಇರ್ತದೆ. ಮಕ್ಕಳು, ಮನೆ, ಹೊರಗಿಂದು ಎಲ್ಲ ಕೆಲಸ ಇರ್ತದೆ. ಸೊ ಮೈಂಡ್ ಕ್ಲಾರಿಟಿ ಬರಬೇಕು ಅಂದರೆ ಪ್ರಾಣಾಯಾಮ, ಮೆಡಿಟೇಷನ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಆಸನಾಸ್ಗೆ ಬಂದಾಗ ಹೇಗೆ ಹೆಲ್ಪ್ ಆಗ್ತದೆ ಅಂದರೆ, ನೀವು ಆಸನಾಸ್ ಮಾಡಿ ನಾವೀಗ ಮಿನಿಮಮ್ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಅಂತ ಹೇಳ್ತೀವಿ. ಯಾರೇ ಆಗಲಿ, ಈಗ ವರ್ಕಿಂಗ್ ಪೀಪಲ್ ಬಂದರು 1 hour ಸ್ಪೆಂಡ್ ಮಾಡಲೇಬೇಕು. ಆವಾಗ ಆಸನ ಮಾಡಿ ಅಂತ ಹೇಳಿದಾಗ 30 ಸೆಕೆಂಡ್ಸ್ ಮಿನಿಮಮ್ ಹೋಲ್ಡ್ ಮಾಡಬೇಕು. ಮಾಡಿದಾಗ ಏನಾಗ್ತದೆ, ಅವರು ಹೋಲ್ಡ್ ಮಾಡಿದಾಗ ಎಲ್ರಿಗೂ ಕಂಫರ್ಟ್ ಇರೋಲ್ಲ ನಿಂತ್ಕೊಳ್ಳೋಕ್ಕೆ. ಆವಾಗ ಏನಾಗ್ತದೆ, ಅವ್ರು ಸ್ವಲ್ಪ ಅದು ಎಮೋಷನ್ಸ್ ಕಂಟ್ರೋಲ್ ಮಾಡ್ತಾರೆ. ಬಿಟ್ಟು ಬಿಡೋಣ ಅಂತ ಅನ್ಕೋತಾರೆ. ನಾವು ಇನ್ನೊಂದು ಕೌಂಟ್ ಮಾಡ್ತೀವಿ, ಇನ್ನೊಂದು 5 ಇಟ್ಕೊಳ್ಳಿ, ಇನ್ನೊಂದು 10 ಟೈಮ್ ಇಟ್ಕೊಳ್ಳಿ, ಇನ್ನೊಂದು 10 ಸೆಕೆಂಡ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಅವರು ಅದನ್ನು ಎಳಿತಾ ಹೋಗ್ತಾರೆ. ಪೇಷನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ, ಅವ್ರ ಫಾರ್ಬರೆನ್ಸ್ ಜಾಸ್ತಿ ಆಗ್ತದೆ, ತಾಳ್ಮೆ ಜಾಸ್ತಿ ಆಗ್ತದೆ, ಕ್ಷಮತೆ ಜಾಸ್ತಿ ಆಗ್ತದೆ. ಸೊ ಓವರ್ ಆಲ್ ಡೆವಲಪ್ಮೆಂಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಆಫ್ಕೋರ್ಸ್ ಅದೇ ಈಗ ಇಂಪಾರ್ಟೆಂಟ್ ಇರೋದಲ್ವಾ. ಈಗ ಸ್ಟ್ರೆಸ್ ಆದಾಗ ಪೇಷನ್ಸ್ ಕಮ್ಮಿ ಆಗುತ್ತೆ, ಮಕ್ಕಳ ಮೇಲೆ ಸಿಟ್ಟು ಮಾಡೋದು ಜಾಸ್ತಿ ಆಗುತ್ತೆ. ಹೌದು. ಇನ್ನೊಂದು ಏನು ಸ್ಟ್ರೆಸ್ ಇರ್ತದೆ ಅಂದರೆ, ಹೊರಗೆ ಕೆಲಸ ಮಾಡೋರಿಗೆ ಯಾವಾಗಲೂ ನಾನು ಬೇರೆಯವ್ರಿಗೆ ಎಲ್ಲ ಮಾಡ್ತಾ ಇದ್ದೀನಿ, ನನಗೋಸ್ಕರ ಏನೂ ಆಗ್ತಿಲ್ವಲ್ಲ ಅನ್ನೋ ಕಾನ್ಫಿಡೆನ್ಸ್ ಲೋ ಆಗಿಬಿಡ್ತದೆ ಅದು. ಸೊ ಅವ್ರು ಯಾವಾಗ 1 hour ತೆಗೆದು ಅವ್ರಿಗೋಸ್ಕರ ಏನೋ ಮಾಡ್ತಿದ್ದಾರೆ ಅಂತಾರೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಅವ್ರಿಗೆ ಪ್ರೆಸೆಂಟೇಷನ್ ಮಾಡೋದು ಚೆನ್ನಾಗಿ ಅನಿಸ್ತದೆ. ದೇ ಫೀಲ್ ಬೇರೆಯವ್ರು ಇಷ್ಟಪಡ್ತಾರೆ, ಅವರನ್ನು ಹಾಗೆ ಮಾತಾಡೋದನ್ನ ಇಷ್ಟಪಡ್ತಾರೆ. ಈ ಥರ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಫ್ಯಾಮಿಲಿ ಮತ್ತು ಇದೆಲ್ಲ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾದ್ರೆ ಯೋಗ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ಯೋಗ ಮಾಡೋದ್ರಿಂದ ನೀವೀಗ 8 hour ನಿದ್ದೆ ಮಾಡಿದ್ರೂ ಒಂದೊಂದ್ಸಲ ಫ್ರೆಶ್ ಆಗಿರೋದಿಲ್ಲ. ಎದ್ದಾಗ ನಿಮಗೆ ಏನೋ ಒಂಥರ ತುಂಬ ಬಾಡಿ ಪೇನ್ ಇರ್ತದೆ, ಮತ್ತೆ ಹೋಗಿ ಮಲ್ಗೋಣ ಅನಿಸ್ತದೆ, ಯಾನಿಂಗ್ ಅದು ಆಕಳಿಕೆ ಬರ್ತಾನೆ ಇರ್ತದೆ. ಸೊ ನಿಮಗೆ ಇವಾಗ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 months ಯಾವುದೇ ಒಂದು ಚೇಂಜ್ ಮಾಡಿದ್ರು, ಯೋಗ ಆಗಲಿ ಲೈಫಲ್ಲಿ ತೊಗೊಂಡು ಬಂದಾಗ 45 days ನೀವು ಟೈಮ್ ಕೊಡಲೇಬೇಕು. ಆ ಚೇಂಜಸ್ ನಿಮಗೆ ಬಾಡಿಗೆ ಅಂಟ್ಕೊಳ್ಳೋದಕ್ಕೆ ನೀವು ಅದಕ್ಕೆ ಪೇಷನ್ಸ್ ಕೊಡಲೇಬೇಕು. ಬಾಡಿಗೆ 45 days ಆಗಲೇಬೇಕು. ಒಬ್ರು ವ್ಯೂವರ್ಸ್ ಕೇಳಿದ್ದಾರೆ, ಸುಮಾ ಅವರೇ, ಅವ್ರು ಯೋಗ ಯಾವತ್ತೂ ಮಾಡಿಲ್ಲ. ಅವರ ಕನ್ಸರ್ನ್ ಅಂದರೆ ನಾನು ಈ ಏಜಲ್ಲಿ, ಅವ್ರು 45 years, ಈ ಏಜಲ್ಲಿ ನಾನು ಯೋಗ ಸ್ಟಾರ್ಟ್ ಮಾಡ್ಕೊಳ್ಬೋದಾ ಅಂತ ಕೇಳಿದ್ದಾರೆ. ಸಡನ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೋದಾ ಹೇಗೆ, ಅಥವಾ ಗೈಡೆನ್ಸ್ ಬೇಕಾ ಹೇಗೆ? ಹಾಂ, ಗೈಡೆನ್ಸ್ ಬೇಕೇ ಬೇಕು. ಅವರಾಗೆ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳ್ದಾಗೆ. ಸೊ 45 ಅಲ್ಲ, 88 ಆಗಲಿ 100 ಆಗಲಿ ಕೊನೆ ಉಸಿರು ಇರೋವರೆಗೂ ಯೋಗ ಮಾಡ್ಬೋದು. ಶುರು ಮಾಡಲಿಕ್ಕೆ ಯಾವ ದಿನವೂ ಇಲ್ಲ, ಶುರು ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಧಾನ, ಯಾಕೆಂದರೆ ಬಾಡಿ ಇನ್ನೂ ಅದಕ್ಕೆ ಅಡ್ಜಸ್ಟ್ ಆಗಿರಲ್ಲ. ಸ್ವಲ್ಪ ನಿಧಾನಕ್ಕೆ, ಆ್ಯಸ್ ಐ ಟೋಲ್ಡ್ ಯು 45 days ತನಕ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡು, ಅದಾದಮೇಲೆ ಅವ್ರಿಗೆ ಯಾವುದು ಸರಿ ಹೋಗ್ತದೆ, ನನ್ನ ಬಾಡಿ ರಿಲೀಸ್ ಆಗಿದೆ, ಸ್ಟಿಫ್ನೆಸ್ ರಿಲೀಸ್ ಆಗಿದೆ ಅನಿಸ್ತದೆ, ಆಮೇಲೆ ಅವ್ರು ನಾರ್ಮಲ್ ಆಗಿ ಮಾಡ್ಕೋಬೇಕು. ನನ್ನ ಕ್ಲಾಸಲ್ಲಿ ಇದ್ದಾರೆ 70 years ತನಕ ಇದ್ದಾರೆ, 72 years ತನಕ ಲೇಡೀಸ್ ಇದ್ದಾರೆ. ನಾರ್ಮಲ್ ಬ್ಯಾಚ್ಗೆ ಬರ್ತಾರೆ. 25-30 ವರ್ಷದ ಹುಡುಗಿರು ಎಷ್ಟು ಮಾಡ್ತಾರೋ ಅವರು ಅಷ್ಟೇ ಮಾಡ್ತಾರೆ, ಅದೇ ಸ್ಪೀಡಲ್ಲಿ ಮಾಡ್ತಾರೆ. ಕೆಲವರಿಗೆ ಮಂಡಿ ನೋವು, ಕೈ ನೋವು, ಕಾಲು ನೋವು ಹೀಗೆ ಇರುತ್ತೆ. ಅವರಿಗೂ ಹೇಗೆ ಸ್ಪೆಷಲ್ ಆಗಿ ಮಾಡಿಸ್ತೀರಾ ನೀವು, ಅಥವಾ ಬೇರೆ ಟೈಪ್ ಯೋಗ ಇದೆಯಾ? ಇಲ್ಲ, ಒಂದು 55-60 ವರ್ಷ ಆದಮೇಲೆ ಸ್ವಲ್ಪ ಅವ್ರಿಗೆ ಇದು ಜಾಗಿಂಗ್, ಜಂಪಿಂಗ್, ಫಾಸ್ಟ್ ಮೂಮೆಂಟ್ಸ್, ಹಠ ಯೋಗ ಎಲ್ಲ ಅವ್ರ ಬಾಡಿಗೆ ಆಗೋದಿಲ್ಲ. ಸೊ ಅವ್ರು ಏನು ಮಾಡಬೇಕಂದ್ರೆ, ಅವರು ಥೆರಪಿ ತೊಗೊಂಡ್ರೆ ಒಳ್ಳೆಯದು. ಥೆರಪಿ ಇನ್ ದ ಸೆನ್ಸ್, ಏಜ್ ಆದವ್ರಿಗೆ ನಾವು ಬೇರೆ ರೀತಿ ಮಾಡಿಸ್ತೀವಿ, ಅದು ಥೆರಪಿಗೆ ಬರೋದಿಲ್ಲ. ಏಜ್ ಆದವ್ರಿಗೆ ಬೇರೆ ಥರ ಯೋಗ ಇರ್ತದೆ. ಲೈಕ್ ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡ್ಲಿಕ್ಕೆ ಆಗೋದಿಲ್ಲ, ಮಂಡಿ ನೋವಿರೋರಿಗೆ, ಸೊಂಟ ನೋವಿರೋರಿಗೆ, ಅಂಥವ್ರಿಗೆ ನಾವು ಚೇರ್ ಮೇಲೆ ಕೂರಿಸಿ ಅವ್ರ ಕಂಫರ್ಟಲ್ಲಿ ಮಾಡಿಸ್ತೀವಿ. ಚೇರ್ ಮೇಲೆ ಕೂತ್ಕೊಂಡು ಮಾಡೋದಿರ್ತದೆ, ಕೆಳಗೆ ಕೂರಿಸಿ. ಎಷ್ಟೋ ಜನ ಇದ್ದಾರೆ ನನ್ನ ಕ್ಲಾಸಲ್ಲಿ, ಚೇರ್ ಮೇಲೆ ನಾನು ಕ್ಲಾಸ್ ಸ್ಟಾರ್ಟ್ ಆದಾಗ, ನನ್ನ ಹತ್ರ ಅಡ್ಮಿಷನಿಗೆ ಬಂದಾಗ, ನಾನು ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಮೇಲೆ ಕೂರಿಸಿ ಮಾಡಿಸ್ಬೇಕಂತ ಹೇಳಿದರು. ಈಗ 1 ತಿಂಗಳು ಇನ್ನೂ ಆಗಿಲ್ಲ, ಅವ್ರಾಗಲೇ ಆರಾಮಾಗಿ ಕೆಳಗೆ ಕೂರ್ತಾರೆ, ಉಲ್ಟ ಮಲಗ್ತಾರೆ, ತಲೆ ಎತ್ತುತ್ತಾರೆ, ಕಾಲು ಎತ್ತುತ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ ವಿತ್ ಸ್ಮೈಲ್.
ವೆರಿ ನೈಸ್ ಟು ಹಿಯರ್. ಅಂಥದ್ದೇನಾದರೂ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡ್ತೀರಾ? ತುಂಬ ಲೈಫ್ ಚೇಂಜ್ ಆದವರು, ಏನೋ ಯೋಗದಿಂದ ಲೈಫೇ ಕಂಪ್ಲೀಟ್ ಚೇಂಜ್ ಆದವರು? ಕಂಪ್ಲೀಟ್ ಚೇಂಜ್ ಆಗಿದ್ದ ಎಕ್ಸಾಂಪಲ್ ನಾನು. ನಾನು ಕೂಡ. ಸೊ ವೆರಿ ನೈಸ್. ಹಾಗೆ ಹೇಳ್ದಂತಾರೆ ಸುಮಾರು, ಈಗ ಕ್ಲಾಸಸ್ ಬಂದರೆ ಕಂಟಿನ್ಯೂಸ್ ಬರ್ತಾನೆ ಇರಬೇಕಾ, ಅಥವಾ 3 months ಆದಮೇಲೆ ನಾವೇ ಮನೇಲಿ ಮಾಡ್ಕೊಳ್ಬಹುದಾ? ಸೊ ಇವಾಗ ನೀವು 3 ತಿಂಗಳ ಬಂದು ನನಗೆಲ್ಲ ಗೊತ್ತು ಅಂತ ಹೇಳ್ಕೊಂಡು ಹೋಗಿ ಮಾಡ್ಕೋಬೋದು. ಆದರೆ ಏನಾಗ್ತದೆ, ನೀವು ಒಬ್ಬರೇ ಮಾಡುವಾಗ ಮನೇಲಿ ಏನಾದರೂ ಒಂದು ಡಿಸ್ಟರ್ಬ್ ಆಗೇ ಇರ್ತದೆ. 5 ದಿನ ಮಾಡ್ಬೋದು, 6ನೇ ದಿನಕ್ಕೆ ನಿಮ್ಗೆ ಅನಿಸ್ತದೆ ಇಷ್ಟು ಮಾಡಿಬಿಟ್ಟು ಬಿಡೋಣ, ಬೇರೆ ಏನಾದ್ರು ನೋಡುವ, ಯಾವುದೋ ಫೋನ್ ಕಾಲ್ ಇದೆ, ಏನೋ ಇದೆ ಅಂತ. ನೀವು ಅದಕ್ಕೆ ಮನೆಯಿಂದ ಆಚೆ ಬಂದು ಮಾಡೋದ್ರಲ್ಲಿ ಅರ್ಥ ಇದೆ. ಆ್ಯಕ್ಚುಲಿ ಒಬ್ರು ಇನ್ಸ್ಟ್ರಕ್ಟ್ ಮಾಡುವಾಗ ಅವ್ರು ನೋಡ್ತಾ ಇದ್ದಾರೆ ಅಂತ ನಾವು ಇನ್ನು ಸರಿಯಾಗಿ ಮಾಡ್ಲಿಕ್ಕೆ ನೋಡ್ತೀವಿ. ಮತ್ತು ಗ್ರೂಪಲ್ಲಿ ಮಾಡೋದ್ರಿಂದ ಅದಕ್ಕೆ ಇನ್ನು ಅರ್ಥ ಬರ್ತದೆ ಆ್ಯಕ್ಚುಲಿ. ಸೊ ಹಾಗೆ ಸುಮಾರು ಇನ್ನು ಈ ಥೆರಪಿಯಲ್ಲಿ ಡಯಾಬಿಟಿಸ್, BP ಹೀಗೆ ಸ್ಪೆಸಿಫಿಕ್ ಏಲ್ಮೆಂಟ್ಸ್ ಅನ್ನ ನೀವು ಟ್ರೀಟ್ ಮಾಡ್ತೀರಾ? ಎಸ್, ನಮಗೆ ಇವಾಗ ಎಲ್ಲಿಂದ ಶುರು ಆಗ್ತದೆ ಅಂದರೆ, ಈವನ್ ಮೈಗ್ರೇನ್, ಹೆಡೇಕ್, ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಲೈಕ್ ನರ್ವ್ ಸಿಸ್ಟಮ್ಗೆ ಏನೇನು ಕನೆಕ್ಟ್ ಆಗಿರುತ್ತೆ. ಇವಾಗ ಡಿಪ್ರೆಷನ್ ಇರ್ತದೆ, ಆಂಗ್ಸೈಟಿ ಇರ್ತದೆ, ಪಾರ್ಕಿನ್ಸನ್ ಇರ್ತದೆ, ಇದೆಲ್ಲ ನ್ಯೂರೋಲಾಜಿಕಲ್ ಪ್ರಾಬ್ಲಮ್. ಇಂಥವ್ರಿಗೆಲ್ಲ ನಾವು ಬೇರೆ ರೀತಿ ಟ್ರೀಟ್ಮೆಂಟ್ ಇರ್ತದೆ. ಸೊ ಥೆರಪಿ ಅಂದರೆ ಅವ್ರಿಗೆ ಆಸನನೇ ಬೇರೆ ಥರ ಇರ್ತದೆ, ಮೆಡಿಟೇಷನ್ ಜಾಸ್ತಿ ಇರ್ತದೆ, ಮತ್ತು ಪ್ರಾಣಾಯಾಮ ಜಾಸ್ತಿ ಇರ್ತದೆ. ಸೊ ಅದರಲ್ಲೂ ಸ್ಪೆಸಿಫಿಕ್ ಪ್ರಾಣಾಯಾಮಸ್ ಎಲ್ಲವುದು ಆಗೋದಿಲ್ಲ ಅವರಿಗೆ. ಈ ಥೆರಪಿಯಲ್ಲಿ ಮೆಂಟಲಿ ಡಿಸೇಬಲ್ಡ್ ಚಿಲ್ಡ್ರನ್ ಅವರಿಗೂ ಏನಾದರೂ ಕ್ಲಾಸಸ್ ಇದೆಯಾ, ಆಸನಗಳಿದೆಯಾ? ಅಂದರೆ ನಾವು ಕ್ಯೂರ್ ಮಾಡ್ತೀವಿ ಅಂತ ಹೇಳಲಿಕ್ಕಲ್ಲ, ಅವ್ರಿಗೆ ಮೆಡಿಸಿನ್ಸ್ ವೆರಿ ಇಂಪಾರ್ಟೆಂಟ್. ಅದಲ್ಲದೆ ಅವ್ರಿಗೆ ಚೇಂಜಸ್ ಆದರೆ ಅದು ತುಂಬ ಹೆಲ್ಪ್ ಆಗ್ತದೆ. ಮೆಡಿಸಿನ್ಸ್ ಜೊತೆಗೆ ಎನ್ವೈರ್ನ್ಮೆಂಟ್ ಚೇಂಜು, ಅವ್ರ ಜೊತೆ ನಾವು ಅವ್ರಿಗೆ ಇಂಟ್ರ್ಯಾಕ್ಟ್ ಮಾಡೋದು ಬೇರೆ ಥರ ಇರ್ತದೆ. ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ, ಅವ್ರು ಮಾಡಿದ್ದನ್ನು ಮಾಡ್ಲಿಕ್ಕೆ ಬಿಟ್ಟು ಅವ್ರದ್ದು ಏನು ಲಿಮಿಟೇಷನ್ ಇದೆ ಅದನ್ನ ಮೇಲೆ ತರಕ್ಕೆ ನೋಡ್ತೀವಿ. ಈ ಥರ ಎಲ್ಲ ಅವ್ರು ಯಾವುದ್ರಲ್ಲಿ ವೀಕ್ನೆಸ್ ಇರ್ತಾರೋ ಅದನ್ನ ನಾವು ಅವ್ರಿಗೆ ಸ್ಟ್ರೆಂತ್ ಮಾಡೋದು ನೋಡ್ತೀವಿ. ಇನ್ನೊಂದು ಕ್ವೆಶನ್ ನಮ್ಮ ವ್ಯೂವರ್ಸ್ ಕೇಳಿದ್ದಾರೆ. ಅವ್ರ ಮನೆಯಲ್ಲಿ ಮಗು ಇದೆ, ಮಗುವಿಗೆ ಯೋಗ ಕ್ಲಾಸ್ ಕರ್ಕೊಂಡು ಹೋಗೋದು ಕಷ್ಟ, ಅವರಿಗೆ ಬೇರೆ ಟೈಪ್ ಯೋಗ ಕಲಿಸ್ತೀರಾ ಅಥವಾ ಎಲ್ರಿಗೂ ಕಲಿಸಿದ ಹಾಗೆ? ಅವರ ಕ್ಲಾಸಸ್ ಡಿಫ್ರೆಂಟ್ ಹೇಗಿರುತ್ತೆ? ಹಾಂ, ಯೋಗ ಫಾರ್ ಕಿಡ್ಸ್ ಅಂತಾನೆ ಒಂದು ಬ್ಯಾಚ್ ಮಾಡ್ತೀವಿ. ನಾವು ಮಕ್ಕಳನ್ನ ದೊಡ್ಡವ್ರ ಜೊತೆ ಸೇರಿಸ್ಲಿಕ್ಕೆ ಆಗಲ್ಲ, ಯಾಕೆಂದರೆ ಮಕ್ಕಳು ಸ್ವಲ್ಪ ಹೈಪರ್ ಆಗಿರ್ತಾರೆ, ಸ್ವಲ್ಪ ಆಕ್ಟಿವಿಟೀಸ್ ಜಾಸ್ತಿ ಬೇಕು. ಈಗ ಮಕ್ಕಳದು ಎನರ್ಜಿ ಏನಿರ್ತದೆ ಅಂದರೆ ತುಂಬ ಎನರ್ಜಿ ಇರ್ತದೆ ಅವ್ರಿಗೆ. ಇವಾಗ ಚಿಕ್ಕ ಮಕ್ಕಳನ್ನ ಯೋಗ ಕ್ಲಾಸಿಗೆ ಹಾಕಿದ್ರಂದ್ರೆ ಆ ಎನರ್ಜಿ ಕರೆಕ್ಟ್ ಡೈರೆಕ್ಷನ್ನಲ್ಲಿ ಚಾನಲೈಸ್ ಆಗ್ತದೆ. ಅಲ್ಲ, ಕ್ಲಾಸಲ್ಲಿ ಅವರು ಕೇಳ್ತಾರ ಮಾಡ್ಲಿಕ್ಕೆ? ಹೇಗೆ ಇನ್ಸ್ಟ್ರಕ್ಷನ್ಸ್? ನಾವು ಅವಾಗ ಅವ್ರ ಜೊತೆ ಮಕ್ಕಳಾಗಬೇಕಾಗ್ತದೆ. ಓಕೆ, ನಾವು ಅವ್ರ ಜೊತೆ ಮಕ್ಕಳಾದ್ರೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇರ್ತದೆ ಕ್ಲಾಸಲ್ಲಿ. ಸೊ ನಾವು ಅವ್ರ ಕ್ಲಾಸ್ಗಳು ಬೇರೆ ಥರ ಇರ್ತದೆ. ಅಡ್ವಾನ್ಸ್ ಮಾಡಿಸ್ಬೋದು, ಅವ್ರಿಗೆ ಹೇಗೆ ಬೇಕಾದ್ರೂ ಕಾಲ್ ಟ್ವಿಸ್ಟ್ ಮಾಡ್ಬೋದು, ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಸ್ವಲ್ಪ ಸಪೋರ್ಟ್ ಕೊಟ್ಟು ಎನ್ಕರೇಜ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ದೊಡ್ಡವ್ರಿಗಿಂತ ಅವರೇ ಎಂಜಾಯ್ ಜಾಸ್ತಿ ಮಾಡ್ತಾರೆ. ಮಕ್ಕಳು ತುಂಬಾ ಫ್ಲೆಕ್ಸಿಬಲ್ ಅಲ್ವಾ? ಹೌದು. ಆಮೇಲೆ ಆಟ ಆಡಿಸ್ತೀವಿ, ಯೋಗ ಕ್ರಿಯಾ ಅಂತ, ಯೋಗಿಕ್ ಕ್ರೀಡಾ ಅಂತ ಆಟ ಆಡಿಸ್ತೀವಿ. ಬುಕ್ ಎಲ್ಲ ಇರ್ತದೆ, ಅದರಲ್ಲಿ ನಾವು ಅವ್ರಿಗೆ ಕೊಟ್ಟು ಅವ್ರಿಗೆ ಈ ಥರ ಓದಿ ಅಂತ ಹೇಳೋದು, ಆಮೇಲೆ ಮೆಮೊರೈಸ್ ಮಾಡಿ ಇನ್ನೊಬ್ಬರಿಗೆ ಅದನ್ನು ಟೀಚ್ ಮಾಡಿ, ನೀವೇನು ಅರ್ಥ ಮಾಡ್ಕೊಂಡು ಟೀಚ್ ಮಾಡಿ ಅಂತ ಹೇಳೋದು. ಇವಾಗ ಮತ್ತೆ ಸೂರ್ಯ ನಮಸ್ಕಾರ ಮಾಡ್ತಿದ್ರೆ ಒಂದೊಂದು ಮಗುನ ಮೇಲೆ ಸ್ಟೇಜ್ ಮೇಲೆ ಕರೆದು ನೀನು ಇನ್ಸ್ಟ್ರಕ್ಟ್ ಮಾಡು ಅಂತ ಹೇಳೋದು. ಸೊ ದಟ್ ಅವ್ರ ಮೆಮೊರಿ ಕೂಡ ಜಾಸ್ತಿ ಆಗ್ತದೆ. ರೋಪ್ಸ್ ಎಲ್ಲ ಇಟ್ಕೊಂಡಿರ್ತೀವಿ, ಸೊ ರೋಪಲ್ಲೆಲ್ಲ ಮಾಡಿಸ್ತೀವಿ ನಾವು. ಸೊ ಬೆಳೆಯೋದಕ್ಕೂ ತುಂಬಾ ಹೆಲ್ಪ್ ಆಗ್ತದೆ ಮಕ್ಕಳಿಗೆ. ಓಕೆ, ನೀವು ರೋಪ್ಸ್ ಹೇಳಿದ್ರಲ್ಲ, ಸೊ ನೀವು ಪ್ರಾಪ್ಸ್ ಯೂಸ್ ಮಾಡ್ತೀವಿ? ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಹಠ ಯೋಗದಲ್ಲಿ ಪ್ರಾಪ್ಸ್ ಯೂಸ್ ಮಾಡ್ತೀವಿ. ಸೊ ಬ್ರಿಕ್ಸ್ ಯೂಸ್ ಮಾಡ್ತೀವಿ. ರಾಡ್ಸ್ಗೆಲ್ಲ ಕಟ್ಬಿಟ್ಟು ಅವ್ರದ್ದು ಈಗ ಸರಿಯಾಗಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ಅಂಥವ್ರಿಗೆ ಹೆಲ್ಪ್ ಆಗ್ತದೆ. ನೀಟಾಗಿ ಸ್ಟ್ರೆಚ್ ಮಾಡ್ಬೋದು, ಕರೆಕ್ಟ್ ಪೋಸ್ಚರ್ ಬರ್ತದೆ. ಚೇರ್ ಇದೆ, ಯೋಗ ಚೇರ್ ಅಂತ ಇದೆ. ಸೊ ಅದ್ರ ಮೇಲೆ ಕೂತು ಮಾಡಿಸ್ತೀವಿ, ಅದರಿಂದ ಸ್ಟ್ರೆಚ್ ಮಾಡಿಸ್ತೀವಿ, ಬೆಂಡ್ ಮಾಡಿಸ್ತೀವಿ. ಈ ಕೋವಿಡ್ ಟೈಮಲ್ಲಿ ನಮ್ಮ ಮನೆಯಲ್ಲಿರುವ ಎಲ್ಡರ್ಲಿ ಅವರು ಮನೆಯಿಂದ ಹೊರಗೆ ಹೋಗ್ತಾ ಇಲ್ಲ, ಅವರು ಯಾವ ಥರದ ಎಕ್ಸಸೈಸೇ ಆಗ್ತಾ ಇಲ್ಲ, ವಾಕಿಂಗು ಇಲ್ಲ, ಏನೂ ಇಲ್ಲ. ಸೊ ಇಂಥ ಸಮಯದಲ್ಲಿ ಅವರಿಗೆ ನೀವೇನು ಟಿಪ್ಸ್ ಅನ್ನು ಕೊಡ್ತೀರಾ? ಅವರು ಹೇಗೆ ತನ್ನ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಬೋದು, ಎಕ್ಸಸೈಸ್ ಮಾಡ್ಕೊಳ್ಬೋದು? ಸೊ ಇವಾಗ ವಯಸ್ಸಾದವ್ರಿಗೆ ಹೊರಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಮನೇಲಿ ಯಾರು. ಈಗ ಮೊದಲು ವಾಕ್ ಮಾಡ್ತಿದ್ರೇನೋ, ಇವಾಗ ಕೋವಿಡ್ ಬಂದಾಗಿಂದ ಯಾರು ವಾಕ್ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಹೊರಗೆ ಹೋದರೆ ಮಾಸ್ಕ್ ಹಾಕೋಬೇಕು. ಮಾಸ್ಕ್ ಹಾಕೊಂಡು ಹೋದರೆ ಜಾಸ್ತಿ ಉಸಿರಾಡ್ಲಿಕ್ಕಾಗಲ್ಲ, ಬೇಗ ಸುಸ್ತಾಗ್ತದೆ, ಮನೆಗೆ ಬಂದು ಕೂತ್ಕೋತಾರೆ, ಬೇವ್ತಾರೆ, ಸುಸ್ತಾಗ್ತಾ ಇದೆ ಅಂತಾರೆ, ತಲೆ ಸುತ್ತಾ ಇದೆ ಅಂತಾರೆ. ಸೊ ಹೊರಗೆ ಹೋಗೋದು ಬೇಡ. ಅವರು ಮನೆಯಿಂದನೇ ಮಾಡ್ಬೋದು, ಮನೇಲೇ ವಾಕ್ ಮಾಡ್ಬೋದು, ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ಬೋದು.
ವಾಕ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಬೆಳಗಿನ ಹೊತ್ತು ಯೋಗ ಮಾಡ್ಬೋದು. ಸೊ ಆನ್ಲೈನ್ ಯೋಗ ಕ್ಲಾಸಸ್ ಇದೆ, ತಗೋತಾ ಇದ್ದೇನೆ. ಇಲ್ಲ ಅಂದರೆ ಕ್ಲಾಸಿಗೆ ಬರ್ಬೋದು, ನಾವು ಆಲ್ ಪ್ರಿಕಾಷನ್ಸ್ ತಗೊಂಡು ಕ್ಲಾಸ್ ನಡೆಸ್ತೀವಿ. ಅವರು ಯಾವ ಥರ ಯೋಗ ಮಾಡ್ಬೋದು ಅಂದರೆ ಸ್ವಲ್ಪ ಬೆಂಡಿಂಗ್, ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು, ಕಾಲೆತ್ತೋದು, ಎಲ್ಲ ಜಾಯಿಂಟ್ಸ್ಗೆಲ್ಲ ರೊಟೇಷನ್ನು ಸ್ಟ್ರೆಚ್ ಕೊಡಬೇಕಾಗ್ತದೆ. ಮತ್ತು ಊಟದ ಬಗ್ಗೆ ತುಂಬ ಗಮನ ಇಡಬೇಕಾಗ್ತದೆ. ಟೈಮ್ ಸರಿಯಾಗಿ ಊಟ ಮಾಡಲೇಬೇಕು, ತುಂಬಾನು ಮಾಡಬಾರ್ದು. ಇವಾಗ ನೀವು 8 ಗಂಟೆಗೆ ಯೋಗ ಮಾಡ್ತೀರಿ ಅಂತ ಹೇಳಿದ್ರೆ 7 ಗಂಟೆ ಅಷ್ಟು ಎಂಥದವ್ರು ಕುಡಿದು ಯೋಗ ಮಾಡಿ ಆಮೇಲೆ ತಿಂಡಿತೀನಿ. ಹೊಟ್ಟೆ ತುಂಬ ಮಾಡಿದ್ರೆ ಮತ್ತೆ ಪ್ರಾಣಾಯಾಮ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಗೈಡೆನ್ಸ್ ಇರಬೇಕು. ಸೊ ಆನ್ಲೈನ್ ಕ್ಲಾಸಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಆನ್ಲೈನ್ ಕ್ಲಾಸಸ್ ಅಲ್ಲಿ ಈಗ ಎಲ್ಲರೂ ಟೆಕ್ಸ್ ಆಗಿ ಇರಲ್ಲ. ಸೊ ನೀವೇನಾದ್ರೂ ಅದಕ್ಕೆ ಗೈಡ್ಲೈನ್ಸ್ ಕೊಡ್ತೀರಾ? ಹೇಗೆ ಏನು ಝೂಮ್ ಝೂಮಲ್ಲಿ ಕ್ಲಾಸ್ ಈಗ ಎಲ್ಲ ಆ್ಯಪ್ಸಲ್ಲೂ ಕ್ಲಾಸಸ್ ನಡೀತಾ ಇದೆ. ತುಂಬ ಜನ ಕ್ಲಾಸಸ್ ತಗೋತಾ ಇದ್ದಾರೆ. ಜಾಸ್ತಿ ಗೊತ್ತಿರಲ್ಲ ಅವ್ರಿಗೆ ಹೇಗೆ ಆನ್ ಮಾಡಬೇಕು, ಕಟ್ ಆದರೆ ವಾಯ್ಸ್ ಬರ್ದೇ ಇದ್ರೆ ಹೇಗೆ ಮ್ಯಾನೇಜ್ ಮಾಡಬೇಕು, ಕಾಣ್ತಾ ಇಲ್ಲ ಅಂದರೆ ಕೆಳಗೆ ಬಗ್ಸಿದ ತಕ್ಷಣ ಕ್ಯಾಮರಾ ಅದು ಆಫ್ ಆಗೋಗ್ತದೆ, ಮತ್ತೆ ಅವ್ರ ವಾಯ್ಸ್ ಕೇಳಿಸ್ತಿದೆಯೋ ಇಲ್ವೋ ಏನು ಮಾಡ್ಲಿಕ್ಕಲ್ಲ. ಅಂಥವ್ರು ಏನು ಮಾಡ್ಬೇಕಂದ್ರೆ ಈವ್ನಿಂಗ್ ಕ್ಲಾಸಸ್ ತಗೋಬೋದು. ಮಾರ್ನಿಂಗ್ ಕ್ಲಾಸ್, ಅರ್ಲಿ ಮಾರ್ನಿಂಗ್ ಕ್ಲಾಸಸ್ ಇರುತ್ತೆ. ಯಾರಾದರೂ ಒಬ್ರು ಮನೇಲಿ ಇರ್ತಾರೆ, ಅವ್ರಿಗೆ ಒಂದು 1 hour ಹಾಕಿ ಬಿಟ್ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಾನು ಇವಾಗ ಕ್ಲಾಸಸ್ ತಗೋತಾ ಇದ್ದೀನಿ, ಯಾವುದು ಪ್ರಾಬ್ಲಮ್ ಇಲ್ಲ. ವೆರಿ ರೆಗ್ಯುಲರ್. ಇನ್ಫ್ಯಾಕ್ಟ್ ಬೇರೆ ಏಜ್ ಪೀಪಲ್ ವೆರಿ ರೆಗ್ಯುಲರ್ ಆ್ಯಂಡ್ ವೆರಿ ಹೇಳಿದ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಟು ದ ಮ್ಯಾಕ್ಸಿಮಮ್. ಅಂದರೆ ಅವ್ರಿಗೆ ನಾನು ಇದರಿಂದ ಹೊರಗೆ ಬರಲೇಬೇಕು ಅನ್ನೋದಿದೆ ಇವಾಗ. ದಟ್ ಈಸ್ ಅ ಪವರ್ ಆಫ್ ಯೋಗ. ಯೋಗ ಮಾಡ್ಕೊಂಡು ಆ ಮೆಂಟಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್ ಎಲ್ಲ ಬರುತ್ತೆ. ಅವ್ರಿಗೆ ಹೆಲ್ತ್ ಇಂಪಾರ್ಟೆನ್ಸ್ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಮನೇಲಿ ಎಷ್ಟೋ ಜನ ಮಾತಾಡೋದಿಲ್ಲ ಇನ್ನೊಬ್ರ ಜೊತೆಗೆ, ಬರೀ ಅವ್ರ ಮೊಬೈಲು ಅವ್ರ ಟಿವಿಲಿ ಇರ್ತಾರೆ. ಇಂಥವ್ರಿಗೆ ತುಂಬ ಡಿಪ್ರೆಷನ್ ಆಗ್ತದೆ, ಲೋನ್ಲಿನೆಸ್ ಆಗ್ತದೆ. ವಯಸ್ಸಾದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಂಥವ್ರಿಗೆ ಏನಾಗ್ತದೆ, 1 hour ನೀವು ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಕ್ಲಾಸ್ನಲ್ಲಿ ಅವ್ರಿಗೊಂಥರ ಮನಸ್ಸು ಚೇಂಜ್ ಆಗ್ತದೆ. ಅವ್ರಿಗೋಸ್ಕರ ಅವ್ರು ಏನೋ ಮಾಡ್ತಾ ಇದ್ದಾರೆ. ನನಗೆ ಹೆಲ್ತ್ ಇಂಪಾರ್ಟೆಂಟ್, ಯಾಕಂದರೆ ಎಷ್ಟೋ ಅನುಭವಿಸಿರ್ತಾರೆ ಅವ್ರ ಹೆಲ್ತ್ ಬಗ್ಗೆ. ಸೊ ಹೆಲ್ತ್ ಇಂಪ್ರೂವ್ ಆಗ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಅವ್ರಿಗೆ ಅದನ್ನ ಬಿಡ್ಲಿಕ್ಕೆ ಮನ್ಸಾಗೋದಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನಾವೇನಾದ್ರು ಟಿಪ್ಸ್ ಹೇಳಿದ್ರೆ ಆಸ್ ಅ ಟೀಚರ್ ಅವ್ರ ಆಸ್ ಅ ಥೆರಪಿಸ್ಟ್, ಏನಾದ್ರು ಜಾಸ್ತಿ ನೀರು ಕುಡಿದ್ಬಿಟ್ಟು ಬನ್ನಿ ಅಂದ್ರೆ ಆಗದೆ ಹೋದ್ರೂ ಕುಡಿದ್ಬಿಟ್ಟು ಬರ್ತಾರೆ. ಸೊ ಬೇಗ ತಿಂಡಿ ತಿನ್ನಿ, ಈ ಥರ ತಿಂಡಿ ತಿನ್ನಿ, ಸಂಜೆ ವಾಕ್ ಹೋಗಿ, ಬೇಗ ಮಲ್ಕೊಳ್ಳಿ. ಎಷ್ಟೋ ಜನದ ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗಿದೆ ವಯಸ್ಸಾದವ್ರು. ಈಗ ಎಲ್ಡರ್ಲಿಯಲ್ಲೂ ಈಗ ಯೋಗ, ಆಸನ, ಪ್ರಾಣಾಯಾಮದಲ್ಲೂ ಕೆಲವು ಮಾಡ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ನೀವು ಏನ್ ಟಿಪ್ಸ್ ಕೊಡ್ತೀರಾ ಮನೆಯಲ್ಲೇ? ಸೇ ಒಂದು 10 minutes ಪ್ರಾಣಾಯಾಮ ಮಾಡಲಿಕ್ಕೆ. ನೀವು ಸುಮ್ಮನೆ ಕಣ್ಣು ಮುಚ್ಚಿ ಸ್ಟ್ರೇಟಾಗಿ ಕೂತ್ಕೋಬೇಕು. ಕಣ್ಣು ಮುಚ್ಚಿ ಸ್ಟ್ರೇಟಾಗಿ ಕೂತ್ಕೊಂಡು ಸ್ವಲ್ಪ ಉಸಿರಾಟದ ಮೇಲೆ ಗಮನ ತರಬೇಕು. ನಿಮ್ಮ ಮನಸ್ಸು ಅಲ್ಲಿ ಇಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಹತೋಟಿಲಿ ಇಟ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಬೇಕು. ಆದಷ್ಟು ದೀರ್ಘವಾಗಿ ಉಸಿರು ಹೇಳ್ಕೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ಸೊ ನಾವು ಉಸಿರು ಒಳಗೆ ಎಳ್ಕೊಂಡಾಗ ಹೊಟ್ಟೆ ಮತ್ತು ಎದೆನ ಉಬ್ಬಿಸ್ಬೇಕಾಗ್ತದೆ. ಉಸಿರು ಹೊರಗೆ ಬಿಡುವಾಗ ಹೊಟ್ಟೆ ಮತ್ತು ಎದೆ ಒಳಗೆ ಹೋಗ್ಬೇಕಾಗ್ತದೆ. ಸೊ ಇದು ಕರೆಕ್ಷನ್ ಇರ್ತದೆ. ಈಗ ಲಾಕ್ಡೌನ್ ಲಿಫ್ಟ್ ಆಯ್ತು, ಈಗ ಜಿಮ್ಸ್, ಯೋಗ ಸ್ಟುಡಿಯೋಸ್ ಓಪನ್ ಆಗ್ತಾ ಇದೆ. ಆದರೆ ಜನರು ಸ್ವಲ್ಪ ಹೆದರ್ತಾ ಇದ್ದಾರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ. ಸೊ ನೀವೇನು ಹೇಳ್ತೀರಾ? ಇಸ್ ಇಟ್ ಸೇಫ್ ಟು ಕಮ್ ಟು ಯೋಗ ಕ್ಲಾಸ್? ನಾವು ಈಗ ಬಂದು ಯೋಗ ಕ್ಲಾಸ್ ತಗೊಳ್ಬೋದು ಅಲ್ವಾ? ಹೌದು, ಇವಾಗ ಬರ್ಬೋದು. ಆಕ್ಚುಲಿ ಇವಾಗ ಜನಕ್ಕೆ ಯೋಗದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ. ಆಕ್ಚುಲಿ ಇಷ್ಟು ದಿನ ಯಾರು ಟೈಮ್ ಕೊಡ್ತಿರ್ಲಿಲ್ವೋ, ಈಗ ಓಪನ್ ಆಗಿರೋದ್ರಿಂದ ಹೋದ್ರೆ ಒಳ್ಳೇದು. ಈಗಾದ್ರೂ ಅಟ್ಲೀಸ್ಟ್ ಎಚ್ಚೆತ್ಕೋಬೇಕು ಜನ. ಬರ್ಬೋದು ಕ್ಲಾಸ್ಗೆ. ಏನ್ ನೋಡ್ಬೇಕಂದ್ರೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ನೋಡ್ಬೇಕಾಗ್ತದೆ. ತುಂಬಾ ಕ್ರೌಡೆಡ್ ಇರೋ ಕ್ಲಾಸಸ್ಗೆ ಹೋಗೋದು ಬೇಡ. ಅವ್ರು ಇವನ್ ಯೋಗ ಕ್ಲಾಸಲ್ಲಿ ಕೂಡ ಅವ್ರ ಬ್ಯಾಚಸ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತುಂಬಾ ಜನ ಇದ್ರೆ ಒಂದು 10-15 ಜನ ಇದ್ರೆ ಕ್ಲಾಸಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಮಾಡ್ಬೋದು. ಮತ್ತೆ ಏರೇಷನ್ ಇರಬೇಕು, ವೆಂಟಿಲೇಷನ್ ಇರಬೇಕು, ಲೈಟ್ ಇರಬೇಕು ಕ್ಲಾಸಲ್ಲಿ. ಅದೆಲ್ಲ ನೋಡ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ನಾನು ಎಷ್ಟು ಜನರೊಟ್ಟಿಗೆ ಮಾತಾಡಿದ್ದೆ ಕೋವಿಡ್ ಸರ್ವೈವರ್ಸ್ ಅವ್ರ ಹತ್ರ. ಅವರೆಲ್ಲ ಹೇಳಿದ್ದು ಟಿಪ್ಸ್ ಏನಂದ್ರೆ ಯೋಗ ಮಾಡಲೇಬೇಕು, ಯೋಗದಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈಗ ಇದನ್ನೇ ನಾವೀಗ ಬಿಟ್ಟರೆ ನಮ್ಮ ಇಮ್ಯುನಿಟಿ ಹೇಗೆ? ಇಮ್ಯುನಿಟಿ ಇಂಪ್ರೂವ್ ಆಗಬೇಕಂದ್ರೆ ಬರೀ ಪ್ರಾಣಾಯಾಮ, ಆಸನ ಆಗೋದಿಲ್ಲ. ಮೆಡಿಟೇಷನ್ ಮಾಡಬೇಕಾಗ್ತದೆ, ಕ್ರಿಯಾ ಮಾಡಬೇಕಾಗ್ತದೆ. ಎಷ್ಟೋ ಸಲ ನಮ್ಮ ಇಂಟೆಸ್ಟೈನ್, ನಮ್ಮ ಹೊಟ್ಟೆ, ನಮ್ಮ ಲಂಗ್ಸ್ ಇಷ್ಟು ವರ್ಷ ನಾವು ಅದ್ರ ಬಗ್ಗೆ ನಾವು ಗಮನ ಕೊಡದೆ ತುಂಬ ಕೆಟ್ಟೋಗ್ತದೆ. ಒಂದು 50-60% ಅಷ್ಟೇ ಉಪಯೋಗಿಸ್ತಾ ಇರ್ತೀವಿ ನಾವು. ಫುಲ್ 100% ನಾವು ಯಾವ ಆರ್ಗನ್ಸು ಸರಿಯಾಗಿ ಉಪಯೋಗಿಸಿರಲ್ಲ. ಅದ್ರ ಬಗ್ಗೆ ನಮಗೆ ಮಹತ್ವ ಗೊತ್ತಿರಲ್ಲ. ಇವಾಗ ನಾವು ಇಮ್ಯುನಿಟಿ ಅಂತ ಯಾವಾಗ ಮಾತಾಡ್ತೀವಿ ಆವಾಗ ನಮಗೆ ಆಸನ, ಪ್ರಾಣಾಯಾಮ, ಕ್ರಿಯಾ ಮಾಡಬೇಕು. ಇಂಟೆಸ್ಟೈನ್ ಕ್ಲೀನಿಂಗ್ ಮಾಡ್ತೀವಿ, ಲಂಗ್ಸ್ ಕ್ಲೀನಿಂಗ್ ಮಾಡ್ತೀವಿ, ಸ್ಟಮಕ್ ಕ್ಲೀನಿಂಗ್ ಮಾಡ್ತೀವಿ.
ಈ ಥರ ಎಲ್ಲ ನೋಸ್ ಕ್ಲೀನಿಂಗ್ ಮಾಡ್ತೀವಿ, ಐಸ್ ಕ್ಲೀನಿಂಗ್ ಮಾಡ್ತೀವಿ. ಇಂಟರ್ನಲ್ ಆರ್ಗನ್ಸ್ ಯಾವುದು ನಮಗೆ ಕೈ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ವೋ ಅದು ನಾವು ಯೋಗಿಕ್ ಕ್ರಿಯಾ ಅಂತ ಹೇಳ್ತೀವಿ. ಬೇರೆ ರೀತಿ ಇರ್ತದೆ ಅದು ಟೆಕ್ನಿಕ್ಕು. ಅದನ್ನು ಕ್ಲೀನ್ ಮಾಡಿ ನಾವು ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ರೆ ಅದು ದೇಹಕ್ಕೆ ಜಾಸ್ತಿ ಬೇಗ ಬೆನಿಫಿಟ್ ಕೊಡ್ತದೆ. ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ ಈಗಾಗಲೇ, ಅದಕ್ಕೆ ಅವ್ರಿಗೆ ಬ್ರೀದಿಂಗ್ ಸರಿ ಇರೋದಿಲ್ಲ, ಚಿಕ್ಕ ಪುಟ್ಟದಕ್ಕೆ ಸೆನ್ಸಿಟಿವಿಟಿ ಇರುತ್ತೆ, ಸ್ವಲ್ಪ ಡಸ್ಟ್ ಅಲರ್ಜಿ ಇರ್ತದೆ, ಸ್ವಲ್ಪ ತಣ್ಣಗೆ ನೀರು ಕುಡಿದ್ರೆ ಕೆಮ್ಮು ನೆಗಡಿ ಬರ್ತದೆ, ಬೇಗ ಬೇಗ ಸ್ವಲ್ಪ ವೆದರ್ ಚೇಂಜ್ ಆದರೆ ಜ್ವರ ಬರ್ತದೆ. ಈಗ ನೀವು ಹೇಳಿದ್ರಲ್ವಾ ಈ ಟೈಮಲ್ಲಿ ನೀವು ಥೆರಪಿ ಮಾಡುವಾಗ ಡಯಟನ್ನು ಹೇಳ್ಕೊಡ್ತೀರಾ ಅಂತ ಹೇಳಿ. ಈ ಎಸ್ಪೆಷಲಿ ಈ ಕೋವಿಡ್ ಸಿಚುವೇಶನ್ ಅಲ್ಲಿ ಏನಾದ್ರು ಡಯಟ್ ಟಿಪ್ಸ್ ಇದೆಯಾ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ? ಆದಷ್ಟು ವೆಜಿಟೇಬಲ್ಸ್, ಗ್ರೀನ್ಸ್ ತಿನ್ನಬೇಕು, ಫ್ರೂಟ್ಸ್ ತಿನ್ನಬೇಕು, ಬೆರೀಸ್ ಜಾಸ್ತಿ ತಿನ್ನಬೇಕು, ಸ್ಟ್ರಾಬೆರಿ, ಬ್ಲೂಬೆರಿ ಈ ಥರ ಬೆರೀಸ್ ಜಾಸ್ತಿ ತಿನ್ನಬೇಕು, ಗೂಸ್ಬೆರೀಸ್ ಇದರಲ್ಲೆಲ್ಲ ಇಮ್ಯುನಿಟಿ ಜಾಸ್ತಿ ಇರ್ತದೆ. ವಿಟಮಿನ್ ಸಿ, ವಿಟಮಿನ್ ಡಿ ಇರ್ತದೆ. ಮಿಲೆಟ್ಸ್, ಎಲ್ಲದಕ್ಕೂ ಮಿಲೆಟ್ಸ್ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಇನ್ಸ್ಟೆಡ್ ಆಫ್ ವೈಟ್ ರೈಸ್ ಬ್ರೌನ್ ರೈಸ್ ಉಪಯೋಗಿಸಿ ಅಥವಾ ಮಿಲೆಟ್ಸ್ ಉಪಯೋಗಿಸಿ. ನೀರು ಚೆನ್ನಾಗಿ, ಬಿಸಿ ನೀರು ಚೆನ್ನಾಗಿ. ಈಗ ಆಯುರ್ವೇದ ಮತ್ತೆ ಯೋಗಕ್ಕೆ ತುಂಬಾ ಹಳೆಯ ನಂಟು ಅಂತ ಹೇಳ್ತಾರೆ, ಅದು ಹೌದಲ್ವಾ? ಹೌದು, ಇದೆ. ನಾವು ಯೋಗದಲ್ಲಿ ಕೂಡ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ತೀವಿ. ನಿಮ್ಮ ದೇಹ, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮ ಇಷ್ಟರ ಮೇಲೆ ನಾವು ವರ್ಕ್ ಮಾಡ್ತೀವಿ. ಬರೀ ಆಸನ ಕೊಟ್ಬಿಟ್ಟು ಮನೆಗೆ ಕಳಿಸಲ್ಲ. ಇಟ್ ವರ್ಕ್ಸ್ ಓನ್ಲಿ ಆನ್ ಯೋರ್ ಫಿಸಿಕಲ್ ಬಾಡಿ. ನಾವು ಎಲ್ಲದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಹಾಗೆ ಆಯುರ್ವೇದ ಕೂಡ ಅವರು ನಿಮಗೆ ರೂಟಿಗೆ ಹೋಗ್ತಾರೆ. ಹಾಗೆ ಯೋಗ ಕೂಡ ನಿಮ್ಮ ರೂಟಿಗೆ ಹೋಗಿ ಫಸ್ಟ್ ಎಲ್ಲಿಂದ ಬರ್ತಾ ಇದೆ ಈ ಥರ ಪ್ರಾಬ್ಲಮ್ಸ್ ಅಂತ ಅದನ್ನು ಕೆದಕಿ ನೋಡಿ ಅಲ್ಲಿಂದ ಶುರು ಮಾಡ್ತಾರೆ. ಸೊ ದಟ್ ಇಟ್ ವಿಲ್ ಬಿ ಪರ್ಮನೆಂಟ್ ಸೊಲ್ಯೂಷನ್ಸ್ ವಿತೌಟ್ ಎನಿ ಸೈಡ್ ಎಫೆಕ್ಟ್. ಸೊ ವೀಕ್ಷಕರೇ, ಇವತ್ತು ನಾವು ಎಷ್ಟೊಂದು ಟಿಪ್ಸ್ ಅನ್ನು ಕೇಳಿದ್ದೇವೆ ಸುಮಾ ಅವರಿಂದ. ನಿಮಗೆ ಇನ್ನೇನಾದರೂ ಕ್ವೆಶನ್ಸ್ ಇದ್ದರೆ, ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಈ ಇಮೇಲ್ ಐಡಿಗೆ ಮೆಸೇಜ್ ಮಾಡ್ಬೋದು, ಇಮೇಲ್ ಮಾಡ್ಕೊಳ್ಬಹುದು. ಫಾರ್ ಎನಿ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಸುಮಾ. ಥ್ಯಾಂಕ್ ಯು.